ನನ್ನ ಕಥೆಯಲ್ಲಿ ಬರೋ ವೇಸ್ಟ್ ಕ್ಯಾರೆಕ್ಟರ್ ಥರ ಅವಳು. ಅಂಥವಳನ್ನ ವಿರಾಜ್ ಹೆಂಡತಿ ಮಾಡಿ ಸಿಂಹಾಸನದ ಮೇಲೆ ಕೂರಿಸಿದ್ರೆ ಮಂಗನ ಕೈಲಿ ಮಾಣಿಕ್ಯ ಕೊಟ್ಟಾಗಿರೋದು. ನಂಗೂ ಅದೇ ಬೇಕಾಗಿದ್ದಿದ್ದು. ಅಂದರೆ ಮಹಾಭಾರತದ ಕತೆ ಕೇಳಿದಿರಾತೆ. ಪಾಂಡು 2ನೇ ಮಗ ಆದರೂ ಅವನಿಗೇನೆ ಅಧಿಕಾರ ಸಿಕ್ತು. ಯಾಕೆ ಹೇಳಿ? ಧೃತರಾಷ್ಟ್ರ ಕುರುಡ ಅಂತ. ಅಧಿಕಾರ ಸಿಗಬೇಕು ಅಂದರೆ ಕುರುಡ ರಾಜನೇ ನಮ್ಮ ಸ್ಪರ್ಧಿಯಾಗಿ ನಿಲ್ಲಿಸ್ಬೇಕಲ್ವಾ? ಹೌದು, ಆದರೆ ಈಗ ಮದುವೆ ಮುರಿದ್ಬಿತ್ತಲ್ಲ, ಈಗೇನು ಮಾಡೋದು? ಹಾಗಾದರೆ ನಾವು ಅಧಿಕಾರ ಕಳ್ಕೊಂಡ್ವಾ? ಪೊಗಡೆ ಆಡಿತೈತೆ. ಶಕುನಿನು ನಾನೇ ಅನ್ಕೊಂಡಿದ್ದೆ. ಆದ್ರೆ ಆಟ ಆಡದೆ ಸುಮ್ಮನೆ ಇರಬೇಕಾಗಿದ್ದು ಭೀಷ್ಮ ಅಲಿಯಾಸ್ ಅಮ್ಮಮ್ಮ ಪೊಗಡೆನ ಉರುಳಿಸ್ಬಿಟ್ರು. ಅವ್ರ ಮುಂದೆ ನಾವು ಗೆಲ್ಲೋಕ್ಕಾಗಲ್ಲ. ಆಟ ಆಡ್ತಿದ್ದೀವಿ ಅಂತ ಗೊತ್ತಾದರೆ ಇದ್ದ ಮರ್ಯಾದೆನೂ ಹೋಗ್ಬೋದು. ಸೋಲೊಪ್ಕೊಂಡು ಸುಮ್ಮನಿರೋದೇ ಒಳ್ಳೇದು. ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ದೀನಿ ಅಂದರೆ ಸೋತೆ ಅಂತನ ಅರ್ಥ. ಹಿನ್ನಡೆ ಆಯಿತು ಅಂತ ನೀನೇ ಒಪ್ಕೊಂಡಿಯಲ್ಲ. ನಮ್ಮ ಹಣೆ ಬರನೇ ಇಷ್ಟು. ಜೀವನ ಪೂರ್ತಿ ಆ ಅರುಂಧತಿ ಸಂಪತ್ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ನಮ್ಮ ಜೀವನನ ಅವ್ರ ಕೈ ಕೊಟ್ಟು ಕೂತ್ಕೋಬೇಕಷ್ಟೆ. ಹಿಂದೆ ಆಗಿದ್ದನ್ನ ಪಾಠ ಅನ್ಕೊಂಡು ಮುಂದೆ ಪಾಠ ಕಲಿಸ್ಬೇಕೆ ಹೊರತು ಆಗಿದ್ದನ್ನ ನೆನೆಸ್ಕೊಂಡು ಕೊರ್ಗೋದಲ್ಲ. ಈ ಡೈಲಾಗ್ ಎಲ್ಲ ಕಥೆಯಲ್ಲಿ ಸೇರ್ಸೋಕೆ ಚೆನ್ನಾಗಿರುತ್ತೆ ಮಿಥಿಲಾ. ಸೋತ್ ಮೇಲೆ ಹೇಳಕ್ ಹೋದ್ರೆ ಕಾಮಿಡಿ ಅನ್ಸುತ್ತೆ. ನಾನು ಸೋಲು ಒಪ್ಕೊಳ್ಳೋಳಲ್ಲ. ಯುದ್ಧ ಸಾರಾಗಿದೆ. ಗೆಲುವು ನಮ್ದಾಗೋವರೆಗೂ ಹಿಂದೆ ಟಾಕೋ ಮಾತೇ ಇಲ್ಲ. ಅಂದ್ರೆ ಈಗೇನ್ ಮಾಡ್ತೀಯಾ? ನಿಮ್ಮ ಭಾಷೆನಲ್ಲೇ ಹೇಳೋದಾದ್ರೆ, ಈಗ ಓದ್ತಾ ಇರೋ ಪೇಜಲ್ಲಿ ವಿಲನ್ಗೆ ಸೋಲಾಗಿರ್ಬೋದು, ಆದರೆ ಅದೇ ಪೇಜ್ನ ಹಿಡ್ಕೊಂಡು ಇಷ್ಟೇ ಕತೆ ಅನ್ಕೊಳ್ಳೋ ಕ್ಯಾಟಗರಿ ನಂದಲ್ಲ. ಮತ್ತೆ ಪೇಜ್ನ ಟರ್ನ್ ಮಾಡಬೇಕು. ಮುಂದೆ ಏನಿದೆ ಅಂತ ನಂಗೆ ಗೊತ್ತಿಲ್ಲ, ಆದರೆ ಆ ಪೇಜಲ್ಲಿ ಏನಾಗಬೇಕು ಅಂತ ಬರೆಯೋಳು ನಾನಾಗಿರ್ಬೇಕು. ನನ್ನ ಜೀವನದಲ್ಲಿ ಸೋಲಿನ ಪುಟಗಳೇ ಇರಲ್ಲ. ನಿನಗೆ ರಮ್ಯಾ ಜೊತೆ ಮದುವೆ ಬೇಡ ಅಂತ ಅನ್ಸಿದ್ರೆ ನನಗೂ ಬೇಡ. ಅಳಲಾರದೆ ನಗಲಾರದೆ ತೊಳಲಾಡಿದೆ ಜೀವ. ನಾಗರಾಜಣ್ಣ, ಮನೆಯವರೆಲ್ಲ ಬೇಜಾರಾಗಿದ್ದಾರೆ. ಇಂಥ ಟೈಮಲ್ಲಿ ಹಾಡ್ಬೇಕಾ? ನನ್ನ ಪರಿಸ್ಥಿತಿನ ಹಾಡಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ತಪ್ಪ? ಅಂಥದ್ದೇನಪ್ಪ ನಿನ್ ಪರಿಸ್ಥಿತಿ? ಒಂದ್ ಕಡೆ ಮದುವೆ ನಿಂತೋಯ್ತಲ್ಲ ಅಂತ ಮನೆಯವ್ರಿಗೆಲ್ಲ ಬೇಜಾರಾಗಿದೆ ಅನ್ನೋ ದುಃಖ, ಇನ್ನೊಂದ್ ಕಡೆ ವಿರಾಜಣ್ಣ ಅನ್ಕೊಂಡಾಗೆ ರಮ್ಯ ಮೇಡಮ್ನ ಮದುವೆ ಆಗ್ತಾ ಇಲ್ಲ ಅನ್ನೋ ಖುಷಿ. ಯಾವ್ದ್ರ ಮೇಲೆ ಗಮನ ಕೊಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ವೇ. ಸರಿ, ಯಾರು ಹೇಳಿ ನನ್ನ ಪರಿಸ್ಥಿತಿನ. ಅದ್ ಸರಿ, ಊಟ ಮಾಡೋ ಟೈಮಲ್ಲಿ ಜ್ಯೂಸ್ ರೆಡಿ ಮಾಡ್ತಿದ್ಯಲ್ಲ, ಯಾಕೆ? ಊಟ ಮಾಡೋ ಪರಿಸ್ಥಿತಿಯಲ್ಲೂ ಯಾರೂ ಇಲ್ವಲ್ಲಣ್ಣ, ಅದಕ್ಕೆ ಬಾದಾಮಿ ಗಸಗಸೆ ಹಾಕಿ ಸ್ಮೂದಿ ಮಾಡಿದ್ದೀನಿ. ಇದನ್ನ ಕುಡಿದ್ರೆ ಒಳ್ಳೆ ನಿದ್ದೆನೂ ಬರುತ್ತೆ, ಹೊಟ್ಟೆ ಗಟ್ಟಿನೂ ಆಗುತ್ತೆ. ಎಲ್ರೂ ನೋವಲ್ಲಿದ್ದಾರೆ, ನಿದ್ದೆ ಮಾಡಿದ್ರೆ ಸ್ವಲ್ಪ ಸಮಾಧಾನ ಆದ್ರೂ ಆಗುತ್ತೆ. ಹೌದಾ? ಹಾಗಿದ್ರೆ ಇದ್ರ ಮೊದಲು ನಾನು ಕುಡಿಬೇಕು. ಅಣ್ಣ, ನಿನಗೆ ರೆಡಿ ಮಾಡ್ಕೊಡ್ತೀನಿ. ಮೊದ್ಲಿದ್ದನ್ನ ಮನೆಯವರು ಕೊಡೋಣ. ಪಕ್ಕ ಮಾಡ್ಕೊಡ್ತೀಯಲ್ಲ? ಸರಿ, ಆಗಿದ್ರೆ ಇದನ್ನ ಕೆಳಗಡೆ ಇರೋರ್ಗೆ ನಾನು ಕೊಡ್ತೀನಿ, ಮೇಲೆ ಇರೋರ್ಗೆ ನೀನ್ ಕೊಡು. ಪಕ್ಕ ಮಾಡ್ಬೇಕು. ಅಂತೂ ಮನ್ಸಲ್ಲಿರೋದನ್ನೆಲ್ಲ ಮನೆಯವ್ರಿಗೆ ಹೇಳಿದ್ಯಲ್ಲ, ನಂಗೆ ಅದೇ ಖುಷಿ. ನನಗೇನ್ ಬೇಕು ಅಂತ ಕ್ಲಾರಿಟಿ ಸಿಕ್ಕಿದೆ ನಿನ್ನಿಂದ. ಥ್ಯಾಂಕ್ ಯು ಸೋ ಮಚ್. ಈ ಥ್ಯಾಂಕ್ಸ್ ಎಲ್ಲ ಲೆಕ್ಕ ಹಾಕಿ ಇಟ್ಕೊಳಪ್ಪ. ಆಮೇಲೆ ಫ್ಯೂಚರ್ ಅಲ್ಲಿ ನೀನ್ ಲವ್ ಸ್ಟೋರಿಗೆ ನನ್ನನ್ನೇ ಪಾರಿವಾಳ ಆಗಿ ಇಟ್ಕೋತಿಯಲ್ಲ, ಅದ್ ಬೇಕಾಗುತ್ತೆ. ನಿಧಾನಕ್ಕೆ ಮಾತಾಡೋ. ಅದ್ ಸರಿ, ಮನೆಯವ್ರ ಮುಂದೆ ರಮ್ಯಾ ನಿನ್ ಮನ್ಸಲ್ಲಿಲ್ಲ ಅಂತ ಹೇಳ್ದೆ, ಓಕೆ. ಬಟ್ ಮೂಗುತಿ ಹುಡುಗಿ ಇದ್ದಾಳೆ ಅಂತ ಯಾವಾಗ ಹೇಳ್ತೀಯ?
ಅವಳ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಅಂಥದ್ರಲ್ಲಿ ಮನೆಯವ್ರ ಹತ್ರ ಏನಂತ ಹೇಳೋದು? ಆಮೇಲೆ ಎಲ್ಲರೂ ಆಡ್ಕೊಂಡು ನಗ್ತಾರೆ. ಮೊದಲು ಅವಳು ಯಾರು, ಅವಳ ಹೆಸ್ರೇನು, ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೋಬೇಕು. ಹೇಗಿದ್ರು ಆ ಹುಡುಗಿ ಸ್ಕೂಟಿ ನಂಬರ್ ನಮ್ಮ ಹತ್ರ ಇದೆಯಲ್ಲ, RTO ಹತ್ರ ಮಾತಾಡಿ ಅವಳ ನಂಬರ್ ತೆಗಿಸ್ತೀನಿ. ಕರೆಕ್ಟ್. ಮೊದಲ ಕೆಲಸ ಮಾಡು, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಹಾ, ಹೋಗ್ಬಾ. ಮತ್ತೆ ರಜೆ ಕೇಳಕ್ ಬಂದ್ರ? ಅಯ್ಯೋ ಇಲ್ಲ, ಸ್ಮೂದಿ ಕೊಡಕ್ ಬಂದೆ. ಓ, ಇದನ್ ಕುಡಿದ್ರೆ ಮನ್ಸು ನಿರಾಳ ಆಗುತ್ತೆ. ಜೇನುತುಪ್ಪನೂ ಹಾಕಿದ್ದೀನಿ. ಬಾಯಿ ಸಿಹಿ ಆದ್ರೆ ಬಾಳು ಸಿಹಿ ಆದಂಗೆ ಅಲ್ವಾ? ಹಂಗಾರೆ ಕುಡಿಲೇಬೇಕು, ಕುಡಿ. ಅಂದ್ರೆ ನಮ್ದು 2 ದೇಹ 1 ಆತ್ಮ, ನಿಜ. ಹಂಗಂತ 1 ಗ್ಲಾಸ್ ಸಾಕಾಗಲ್ಲ. ಎನಿವೇಸ್, ಥ್ಯಾಂಕ್ಸ್. ಇವ್ರಿಗೆ ನಿಜವಾಗ್ಲೂ ಇಷ್ಟೊಂದು ಬೇಜಾರಾಗಿದ್ಯಾ? 1 ಗ್ಲಾಸ್ ಸಾಕಾಗಲ್ಲ ಅಂತಿದ್ದಾರೆ. ಕೆಲವೊಂದ್ಸಲ ಟೆನ್ಷನ್ ಆದ್ರೆ ಜಾಸ್ತಿ ತಿನ್ಬೇಕು ಅನ್ಸುತ್ತಂತೆ. ಪಾಪ, ಇವ್ರಿಗೂ ಹಾಗೆ ಆಗಿರ್ಬೇಕು. ಯಾವ ಪ್ಲಾನು ಅತ್ತೆ ಮುಂದೆ ಸಾಕಾಗಲ್ಲ ಮಿತಿಲ. ಬಿರುಗಾಳಿ ಮುಂದೆ ಗಾಳಿಪಟ ಬಿರ್ಸ್ದಾಗುತ್ತೆ. ಸಾಕಾಗಲ್ಲ ಅಂದ್ರೆ ಸಾಕಾಗೋ ಹಾಗೆ ಮಾಡಬೇಕಾಗತ್ತೆ. ಅಂದರೆ ಅಂಥ ದೊಡ್ಡ ಪ್ಲಾನ್ ಏನು ಮಾಡ್ತೀಯಾ? ಹೇಳು ಮಿಥಿಲಾ. ನಾಳೆ ಫ್ರೀ ಮಾಡ್ಕೊ, ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದೆ. ಏನು ವಿಷಯ? ನಾಳೆ ಬಂದು ಮಾತಾಡ್ತೀನಿ, ಫೋನಲ್ಲಿ ಮಾತಾಡೋದಲ್ಲ. ಹೀಗೆ ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ರೆ ಹೇಗೆ ಮಿಥಿಲಾ? ನಾನು ತುಂಬ ಬ್ಯುಸಿ ಇರ್ತೀನಿ ಅಂತ ನಿಂಗೆ ಗೊತ್ತಿಲ್ವಾ? ನಂಗೆ ಗೊತ್ತು, ಆದರೂ ಕೇಳ್ತಾ ಇದ್ದೀನಿ. ಫ್ರೀ ಮಾಡ್ಕೊ, ಮಾತಾಡೋದಿದೆ. ನಾನು ನಿಮ್ಮ ಮನೆಗೆ ಬರ್ತೀನಿ. ಸರಿ, ಆದರೆ 1 hour ಮಾತ್ರ. ಮಿಥಿಲಾ, ನೀನು ಬರೋದೇನು ಬೇಡಮ್ಮ.